ಇದು ಕೋರ್ಟು. ಇಲ್ಲಿ ಸೆಂಟಿಮೆಂಟ್ಸ್ಗಿಂತ ಸಾಕ್ಷಿಗಳು ಮುಖ್ಯ. ನೀವು ಸೆಂಟಿಮೆಂಟಲ್ ಆದರೆ ಅವರು ಕೂಡ ಸೆಂಟಿಮೆಂಟಲ್ ಆಗ್ತಾರೆ. ಆಗ ಕೋರ್ಟ್ ಹಾದಿ ತಪ್ಪುತ್ತೆ. ನೀವು ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಹಾಗೆ ಹೇಳಬೇಡಿ ಸರ್. ನಮ್ಮ ಅಣ್ಣನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಸರ್. ಬೇಕಂದರೆ ನಾನೇ ನಮ್ಮ ಅಣ್ಣನ ಪರವಾಗಿ ವಾದ ಮಾಡ್ತೀನಿ. ಅದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ ಸರ್. ಕ್ಷಮಿಸಿ ಯುವರಾನರ್, ಇದು ತಪ್ಪಾಗುತ್ತೆ. ಆರೋಪಿ ಪರ ವಾದ ಮಾಡೋದಕ್ಕೆ ಅವ್ರ ಲಾಯರ್ ಇರುವಾಗ ಇವರು ವಾದ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದು ಮನೆ ಪಂಚಾಯಿತಿ ಅಲ್ಲ, ಪಂಚಾಯಿತಿ ಮಾಡೋದಕ್ಕೆ ಕಾನೂನು ಬಗ್ಗೆ ತಿಳಿದಿರೋರೇ ವಾದ ಮಾಡ್ಬೇಕಲ್ವಾ? ಏನೂ ಗೊತ್ತಿಲ್ಲದೆ ಇರೋರು ಹೇಗೆ ವಾದ ಮಾಡೋದಕ್ಕೆ ಸಾಧ್ಯ? ನೋಡಿ, ಎಲ್ಲ ಗೊತ್ತಿರೋ ನೀವೇನೇ ಅವ್ರ ಭಾಷೆನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ತಪ್ಪಾಗಿ ಏನೇನೋ ಹೇಳ್ತಿದ್ದೀರಿ. ಹೀಗಾದ್ರೆ ಕೇಸನ್ನು ಹೇಗ್ರಿ ಮುಂದುವರ್ಸೋದು? ಈ ರೀತಿ ಆದರೆ ಅವ್ರ ಅಪರಾಧಿನ ನಿರಪರಾಧಿನ ಅಂತ ಕೋರ್ಟ್ ಹೇಗೆ ತೀರ್ಮಾನ ಮಾಡೋಕ್ಕೆ ಸಾಧ್ಯ? ಹಾ, ಇದಕ್ಕೊಂದು ಪರಿಹಾರ ಇದೆ. ಒಬ್ಬ ಲಾಯರ್ ತನ್ನ ಕಕ್ಷಿದಾರನ ಪರವಾಗಿ ವಾದ ಮಾಡೋದಕ್ಕೆ ಅಸಮರ್ಥನಾದಾಗ ಆತನೇ ವಾದ ಮಾಡಬಹುದು. ಇಲ್ಲ ಅಂದ್ರೆ ಆತನ ಬಗ್ಗೆ ಗೊತ್ತಿರೋರು ಆತನ ಪರವಾಗಿ ವಾದ ಮಾಡಬಹುದು. ಈಗ ನೀವು ಆತನ ಪರವಾಗಿ ಮಾತಾಡೋದಕ್ಕೆ ನ್ಯಾಯಾಲಯ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಕ್ಷಮಿಸಿ ಯುವರಾನರ್, ಇದು ತಪ್ಪಾಗುತ್ತೆ. ಇವರಿಗೆ ಕಾನೂನು ಬಗ್ಗೆ ಏನೂ ಗೊತ್ತಿಲ್ಲ. ಅದು ಅಲ್ಲದೆ ಇವ್ರ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಅವ್ರ ಅಣ್ಣನ ಉಳಿಸ್ಕೊಳ್ಳೋದಕ್ಕೆ ಏನೇನೋ ಹೇಳಿ ಕೋರ್ಟ್ನ ತಪ್ಪುದಾರಿಗೆ ಹೇಳಿಬೋದಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಗೊತ್ತಿರೋ ನೀವು ಈಗ ಏನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಕಾನೂನು ಗೊತ್ತಿರಲೇಬೇಕು ಅಂತೇನಿಲ್ಲ. ಕೇಸಿನ ಬಗ್ಗೆ ವಿವರಗಳು ಗೊತ್ತಿದ್ರೆ ಸಾಕು. ಆದರೆ ನೀವು ಹೀಗೆ ಏಕಾಏಕಿ ವಾದ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಲಾಯರ್ ಕಡೆಯಿಂದ ಅವರು ವಾದ ಮಾಡೋಕ್ಕಾಗೋದಿಲ್ಲ, ಅದ್ರ ಬದಲಿಗೆ ನಾನು ವಾದ ಮಾಡ್ತೀನಿ ಅಂತ ಹೇಳಿ NOC ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಬಂದು ನೀವು ವಾದ ಮಾಡಬಹುದು. ಸರಿ ಸರ್, ನೀವು ಹೇಳಿದ ಹಾಗೆ ಮಾಡ್ತೀನಿ. ನಮ್ಮ ಅಣ್ಣನ ಪರವಾಗಿ ನಾನೇ ವಾದ ಮಾಡ್ತೀನಿ. ಸರಿ, ನೀವು ಅವ್ರ ಹತ್ರ NOC ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಬಂದಮೇಲೆ ನಾವು ಕೇಸನ್ನು ಮುಂದುವರ್ಸೋಣ. ಮುಂದಿನ ಹಿಯರಿಂಗ್ ಡೇಟು May 25. The court is urgent for now. ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತು? ಇಲ್ಲಿವರೆಗೂ ಲಾಯರ್ ವಾದ ಮಾಡ್ತಿದ್ರೇ ಭಯ ಆಗ್ತಿತ್ತು. ಈಗ ನೋಡಿದ್ರೆ ಮೇಡಮ್ ಅವರೇ ವಾದ ಮಾಡ್ತೀನಿ ಅಂತಿದ್ದಾರೆ. ಈಗ ಏನೇನಾಗುತ್ತೋ ಗೊತ್ತಾಗ್ತಿಲ್ವಲ್ಲ. ಲೈ, ನೀವು ಒಂದು ಕೆಲಸ ಮಾಡ್ರಲ್ಲ, ನೀವೆಲ್ಲರೂ ಹೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಆಮೇಲೆ ನೀವು ಅಲ್ಲಿಗೆ ಬಂದ್ಬಿಡ್ರಲ್ಲ. ನಡಿಯ ನಡಿಯ ನಡಿಯ
ನೀವೊಬ್ರು ಹುಷಾರಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಲ್ಲ. ಇಲ್ಲೊಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತಲ್ಲ, ಅವ್ರನ್ನೇ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಅವ್ರು ಎಲ್ಲವ್ರೆ? ಗಾಬರಿ ಪಡುವಂಥದ್ದು ಏನಿಲ್ಲ, ಸಣ್ಣ ಪುಟ್ಟ ಏಟಾಗಿತ್ತು, ನಾನೇ ಟ್ರೀಟ್ ಮಾಡಿ ಕಳಿಸಿದ್ದೀನಿ. ಇಲ್ಲ ನಿಮ್ಮ ಮಾವ ಕಾಣಿಸ್ತಿಲ್ಲ, ಎಲ್ಲ ಅಲ್ಲೇ ಹೋಗಿದ್ದಾರೆ. ಏನು ಮಾತಾಡಿದ್ರಿ? ಮುತ್ತನಂತ ಮಾತಾಡಿದ್ರಿ. ಹೆತ್ತಪ್ಪನ ಬಗ್ಗೆ ಆಡೋ ಮಾತೇನ್ರಿ ಇದು? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ. ಮರ್ಯಾದೆ ಕೊಡೋದಕ್ಕೆ ದೊಡ್ಡ ಮಹಾರಾಜರು ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಬಿಟ್ಟು ತಿರುಗದು. ನಿಮ್ಮನ್ನ ಹೆತ್ತವ್ರು ರೀ ಅವರು, ಸ್ವಲ್ಪನಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಬಾರ್ದ ನೀವು ಅವ್ರಿಗೆ? ಹೋಗ್ಲಿ, ಇವತ್ತು ಯಾವ ದಿವಸ ಏನು ವಿಶೇಷ ಅಂತ ಏನಾದರೂ ಗೊತ್ತಾ ನಿಮಗೆ? ಏನಪ್ಪ ಅಂತ ವಿಶೇಷ? ಇವತ್ತು ನಿಮ್ಮ ಅಪ್ಪ ಅಮ್ಮ ಮದುವೆ ಆದ ದಿವಸ, ಅವ್ರ ಆ್ಯನಿವರ್ಸರಿ ಇವತ್ತು. ಅದಕ್ಕೆ ಅತ್ತೆನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅದು ಗೊತ್ತಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಇಷ್ಟು ವಯಸ್ಸಾದ್ಮೇಲೆ ಇದೆಲ್ಲ ಏನಕ್ಕೆ ಸುಮ್ಮನೆ? ಏನು ಚಿಕ್ಕ ಹುಡುಗ್ರ ಇವರು? ಮಾಡಕ್ಕೆ ಬಿಡಕ್ಕೆ ಕೆಲಸ ಇಲ್ಲ. ಯಾಕ್ರಿ ಮಾಡಬಾರ್ದು? ಪ್ರೀತಿ ವಯಸ್ಸು ಅಂತ ಇರುತ್ತಾ? ಪ್ರೀತಿನ ಯಾರು ಬೇಕಿದ್ರೂ ಯಾವ ವಯಸ್ಸಲ್ಲೂ ಮಾಡ್ಬೋದು. ಪಾಪ ಅತ್ತೆ ಮಾವ ಮದುವೆ ಆದ ಇಷ್ಟು ವರ್ಷಗಳಲ್ಲಿ ಒಂದು ದಿನನೂ ಮನಸ್ತಾಪ ಇಲ್ಲದೆ, ಜಗಳ ಇಲ್ಲದೆ ಎಷ್ಟು ಅನ್ಯೋನ್ಯವಾಗಿ ಬದುಕಿದ್ದಾರೆ. ಆ ಥರದ ಪ್ರೀತಿ ಇವತ್ತಿನ ದಿನಮಾನದಲ್ಲಿ ಎಲ್ರಿ ಸಿಗುತ್ತೆ? ನಿಮಗಿದೆಲ್ಲ ಎಲ್ಲ ಅರ್ಥ ಆಗಬೇಕು. ಅಲ್ಲೇ ಕಣೆ ನೀನು ತಪ್ಪು ತಿಳ್ಕೊಂಡಿರೋದು. ನಮ್ಮ ಜೀವನ ಹೀಗಾಯ್ತಲ್ಲ ಅಂತ ಮಾತಾಡೋದಕ್ಕೆ ಹೋಗಿರ್ತಾರೆ, ಆಮೇಲೆ ಮುಂದೆ ಏನು ಮಾಡ್ಬೋದು ಅಂತ ಸ್ಕೆಚ್ ಆಗ್ತಾ ಇರ್ತಾರೆ. ಚೀ ಚಿ 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 ಎಂಥ ಮಾತಾಡ್ತೀರಿ ನೀವು? ಒಟ್ಟಿಗೆ ಇದ್ದವ್ರನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡದೆ ಬೇರೆ ಬೇರೆ ಮಾಡಿದ್ದೀರಾ. ಈ ಇಳಿ ವಯಸ್ಸಲ್ಲಿ ಜೊತೆಯಾಗಿ ಬದುಕೋಕಿರದೆ ಅವ್ರನ್ನ ಸಪ್ರೇಟ್ ಮಾಡಿಬಿಟ್ಟು ಈಗ ಇಂಥ ಮಾತಾಡ್ತೀರಾ ನೀವು? ನೀವುಗಳು ಮಾತ್ರ ನಿಮ್ಮ ಇಷ್ಟ ಬಂದಂಗೆ ಬದುಕಬೇಕು, ಆದರೆ ಅವ್ರು ಮಾತ್ರ ಅವ್ರಿಗೆ ಇಷ್ಟ ಬಂದಾಗ ಬದುಕೋಗಿಲ್ಲ. ಚೆನ್ನಾಗಿದೆ. ಈ ಕೆಟ್ಟ ಆಲೋಚನೆಗಳನ್ನೆಲ್ಲ ಬಿಟ್ಟು ಮಾವ ಮನೆಗೆ ಬಂದಾಗ ಅವ್ರಿಗೆ ವಿಶ್ ಮಾಡಿ, ಅತ್ತೆಗೂ ಒಂದು ಫೋನ್ ಮಾಡಿಬಿಟ್ಟು ವಿಶ್ ಮಾಡಿ. ನಿಮ್ಮನ್ನು ಹೆತ್ತಿರೋ ಭಾಗ್ಯಕ್ಕೆ ಇಷ್ಟಾದರೂ ಖುಷಿ ಕೊಡಿ. ನಾನು ಯಾಕೆ ಅವ್ರಿಗೆ ವಿಶ್ ಮಾಡಬೇಕು? ನಾನು ವಿಶ್ ಮಾಡಲ್ಲ. ನಮ್ಮನೇನು ರಾಜ ಹತ್ರ ಬೆಳೆಸಿದ್ದಾರೆ, ಕಷ್ಟಪಟ್ಟಿದ್ದೀವಿ, ಈಗಲೂ ಕಷ್ಟಪಡ್ತಾನೇ ಇದ್ದೀವಿ. ನಾನು ಅವೆಲ್ಲ ಮಾಡಲ್ಲ. ನಿಮಗೆ ಜನ್ಮ ಕೊಟ್ಟಿದ್ದಾರಲ್ರಿ, ಅಷ್ಟು ಸಾಕಾಗಲ್ವಾ ನಿಮಗೆ? ಆಯಿತು, ನಿಮಗೋಸ್ಕರ ಆಸ್ತಿ ಪಾಸ್ತಿ ಮಾಡಿಡದೆ ಇರ್ಬೋದು, ಆದರೆ ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋಷ್ಟು ಸಮರ್ಥವಾಗಿ ನಿಮ್ಮನ್ನು ಬೆಳೆಸಿದಾರಲ್ಲ, ಸಾಕಾಗಲ್ವಾ ನಿಮಗೆ ಅದು? ಇಷ್ಟಕ್ಕೂ ನಿಮ್ಗೆ ಇವಾಗ ಏನ್ರಿ ಕಮ್ಮಿ ಆಗಿದೆ? ಒಳ್ಳೆ ಸಂಸಾರ ಇದೆ, ಒಳ್ಳೆ ಉದ್ಯೋಗ ಇದೆ, ಮನೆ ಕಟ್ಟಿಸ್ತಾ ಇದ್ದೀರಾ, ಸಾಕಾಗಲ್ವಾ? ಯಾವಾಗ ನೋಡಿದ್ರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಬೇಕು, ಇದು ಬೇಕು, ದುಡ್ಡು ಆಸ್ತಿ, ದುಡ್ಡು ಆಸ್ತಿ, ಇಷ್ಟೇ. ಬೇಜಾರಾಗಲ್ವೇನ್ರಿ ನಿಮಗೆ? ಏಯ್, ಅದು ಎಷ್ಟೇ ಮಾತಾಡ್ತೀಯಾ ನೀನು? ಅವ್ರ ಪರವಾಗಿ ಮಾತಾಡ್ತೀಯಲ್ಲ, ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ. ಹೌದೌದು, ಬೇರೆಯವ್ರು ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋದಕ್ಕೆ ನೀವೇನೋ ಉಳಿಸ್ಬಿಟ್ಟಿದ್ದೀರಾ ಈಗ ಎಲ್ಲ. ನಿಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಪ್ರತಿ ಸಲ ಒಂದು ನಾಟಕ ಮಾಡಿ, ಪ್ರತಿ ಸಲ ಒಂದು ಕತೆ ಹೇಳಿ ಕಿತ್ಕೋತಾನೇ ಇರ್ತೀರ. ಇಷ್ಟಾದರೂ ನಿಮಗೆ ಸಮಾಧಾನ ಇಲ್ಲ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀರಾ ನೀವು? ಅಲ್ಲ ರೀ, ಎಲ್ಲನೂ ನೀವುಗಳೇ ಕಿತ್ಕೊಂಡ್ಬಿಟ್ರೆ ಅವ್ರು ಹೆಂಗ್ರಿ ಬದುಕ್ತಾರೆ? ನಿಮ್ಮನ್ನು ಹೆತ್ತು ಅವ್ರು ಕಷ್ಟಪಡ್ಬೇಕಾ? ಅಮ್ಮ ತಾಯೇ ಸಾಕಮ್ಮ, ಬಾಯಿ ಮುಚ್ಚು. ಬಿಟ್ರೆ ನನ್ನ ಇಡೀ ಜೀವನದ ಪುರಾಣನೇ ಬಿಚ್ಚಿಟ್ಬಿಡ್ತೀಯ. ಈಗೇನು ಅಪ್ಪಂಗೆ ವಿಶ್ ಮಾಡಬೇಕು, ಅಮ್ಮಂಗೆ ಫೋನ್ ಮಾಡಿ ವಿಶ್ ಮಾಡಬೇಕು ಅಂತಾನೆ ಮಾಡ್ತೀನಿ, ಆಯಿತಾ? ನೀನು ಬಾಯಿ ಮುಚ್ಕೊಂಡಿರು. ಆಯಿತು ಬಿಡಿ, ಹೋಗಿ ಹೋಗಿ ನಿಮಗೆ ಬುದ್ಧಿ ಹೇಳಕ್ಕೆ ಬರ್ತೀನಲ್ಲ. ಅಪ್ಪ, ಈ ಸಿಂಹದ ಬಾಯಿಗೆ ಸಿಗ್ಬೋದು, ಹೆಂಡತಿಯರ ಬಾಯಿಗೆ ಮಾತ್ರ ಸಿಗ್ಬೋದು. ಅಪ್ಪ, ಅಣ್ಣ, ನನಗೆ ಗೊತ್ತಣ್ಣ ನೀನೇನು ತಪ್ಪು ಮಾಡಿರಲ್ಲ ಅಂತ. ಆದರೂ ನೀನು ಯಾಕೆ ಇಲ್ಲಿದ್ಯಾ? ಯಾರಾದರೂ ಏನಾದರೂ ಮಾಡಿದ್ರಾ?
ಇದು ಕೋರ್ಟು. ಇಲ್ಲಿ ಸೆಂಟಿಮೆಂಟ್ಸ್ಗಿಂತನೂ ಸಾಕ್ಷಿಗಳು ಮುಖ್ಯ. ನೀವು ಸೆಂಟಿಮೆಂಟಲ್ ಆದರೆ ಅವರು ಕೂಡ ಸೆಂಟಿಮೆಂಟಲ್ ಆಗ್ತಾರೆ. ಆಗ ಕೋರ್ಟ್ ಹಾದಿ ತಪ್ಪುತ್ತೆ. ನೀವು ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಹಾಗೆ ಹೇಳಬೇಡಿ ಸರ್. ನಮ್ಮ ಅಣ್ಣನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಸರ್. ಬೇಕಂದರೆ ನಾನೇ ನಮ್ಮ ಅಣ್ಣನ ಪರವಾಗಿ ವಾದ ಮಾಡ್ತೀನಿ. ಲವ್ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟವೆ. ಮೊದಲೋಗೊಂದು ಸೊಳ್ಳೆ ಬದಿ ತಗೊಬರ್ಬೋದು ನಡಿ. ನಾನೇನಂತ ನೋಡಿದೆ ಬೀಡಿಗೆ ಕಾಸೆಲ್ಲ ಗೊತ್ತಿಲ್ತಾರನೆ ಅನ್ಕೊಂಡ್ ಬರಲ್ಲ. ಗೌಡ್ರೆ ಯಾಕೆ ನಿದ್ದೆ ಗೊತ್ತಿಲ್ವೇ? ಯಾಕೆ ಕೊಡ್ರಿ? ಅದಕ್ಕೆ ಏನಾದ್ರು ರೂಮಿಂದ ಆಚೆ ಹಾಕ್ಬಿಟ್ರೆ ಆಮೇಕೊಂಡಿರಲ್ಲ. ಅದೇ ಕರೆಕ್ಟಾಗಿ ಕೇಳಿ ಎದೆ ಮೇಲೆ ಬೀಳ್ತೀಯಲ್ಲ. ಯಾವಾಗ ಏನು ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ ನಿಂಗೆ. ಯಾಕೆ ಕೇಳು, ಮುಚ್ಕೊಂಡು ಕೂತ್ಕೋ ಅಷ್ಟೇ. ಏನೆಲ್ಲ ಇವನೇ ಕೇಳು, ನನಗೆ ಕೇಳಾಯ್ತು. ಗೌಡ್ರೆ ಏನೂ ಇಲ್ಲ ಬಿಡ್ರಲ್ಲ. ಹಿಂಗೆ ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಹೊರಗೆ ಬಂದು ಕುಂತೀವಿ. ನಮ್ಮ ಹತ್ರನೇ ಸುಳ್ಳು ಹೇಳ್ತಿರಲ್ಲ ಗೌಡ್ರೆ. ನಮ್ಗೆ ಗೊತ್ತು ನೀವು ವೆಂಕಿ ಅಣ್ಣನ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಊಟನೂ ಮಾಡದೆ ನಿದ್ದೆನೂ ಮಾಡ್ದಿದ್ದೀರಾ ಅಂತ. ಗೌಡ್ರೆ ಹೆಂಗಿದ್ರಿ ನೀವು? ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ದೀರಲ್ಲ. ಲೇ ಹೆಂಗೂ ಇಲ್ಲ ಕಣ್ ಸುಮ್ಕಿರ್ಲ. ಗೌಡ್ರೆ ರೋಡ್ ಹೇಳ್ತಿರೋದು ನಿಜನೇ. ನಿಮ್ಮ ನೋಡಿದ್ರೆ ಗೊತ್ತಾಗ್ತೈತೆ. ಗೌಡ್ರೆ ನೀವು ಹಿಂಗೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಹಿಂಗೆ ಕುತ್ಕೊಂಡ್ರೆ ನಿಮ್ಮ ಆರೋಗ್ಯದ ಕತೆ ಏನು? ಈಗೇನು ನಾಳೆ ವೆಂಕಟನ ಕೇಸ್ ಅದಂತೆ ತಾನೇ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರೋದು ನೀವು? ಅದೆಲ್ಲ ಲಾಯರ್ ನೋಡ್ಕೋತಾರೆ. ನೀವು ಮೊದಲು ಊಟ ಮಾಡ್ಬಿಟ್ಟು ಮಲಿಕೊಳ್ಳಿ. ಹೋಗಿ ಕೊಡ್ರೆ. ಲೇ ನಿದ್ರೆ ಹೆಂಗ್ರಲ್ಲ ಬಂದದು? ಅಷ್ಟಕ್ಕೂ ವೆಂಕಣ್ಣ ಜೈಲಲ್ಲಿರೋದು ಯಾವ ಕೇಸ್ ಮೇಲೆ ಗೊತ್ತೇನ್ರಲ್ಲ? ಯಾವ ಕೇಸ್ ಗೌಡ್ರೆ? ಅದು ಯಾವುದು ಅಲ್ಲಕ್ಕಲ್ಲ. ಮೇಡಮ್ ಅವ್ರಿಗೆ ಈ ಹಿಂದೆ ಒಂದು ಹುಡುಗನ ಜೊತೆ ಮದುವೆ ಗೊತ್ತಾಗಿತ್ತು. ಎಲ್ಲ ಒಪ್ಪಿಗೆ ಆಗಿ ಆ ಹುಡುಗ ಇನ್ನೇನು ಮದುವೆ ಮನೆಗೆ ಬರಬೇಕಿತ್ತು. ಅಂಥ ಟೈಮ್ನಾಗೆ ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ತಿರ್ಕೊಬಿಟ್ಟ. ಈಗ ವೆಂಕಣ್ಣ ಅದೇ ಕೇಸ್ನಾಗೆ ಜೈಲಲ್ಲಿರೋದು. ಓ ಇದಾ ವಿಷಯ. ಹಂಗಾದರೆ ಇದರಲ್ಲೇನೋ ಸಮಸ್ಯೆ ಐತೆ. ಅದಕ್ಕೆ ಗೌಡ್ರು ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು. ಮೊದಲು ಇವ್ರನ್ನ ಸಮಾಧಾನ ಮಾಡಬೇಕು. ಗೌಡ್ರೆ ಅಷ್ಟಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊತಿದ್ರಾ? ಹೋಗಲಿ ಬಿಡಿ ಗೌಡ್ರೆ. ವೆಂಕಣ್ಣನಿಗೆ ಏನೂ ಆಗಿಲ್ಲ. ಮೊದಲು ನೀವು ಧೈರ್ಯವಾಗಿರಿ ಅಷ್ಟೇ. ಗೌಡ್ರೆ ನೀವು ಹಿಂಗೆ ತಲೆ ಕೆಡ್ಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳಿ? ನೀವು ಮೊದಲು ಧೈರ್ಯವಾಗಿರಿ. ನಿಮ್ಮನ್ನ ಈ ಪರಿಸ್ಥಿತಿನ ನೋಡೋಕೆ ನಮ್ಮ ಕೈಲಿ ಆಗಲ್ತು. ನೀವು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಆರಾಮಾಗಿರಿ. ಯಾರೋ ನೋಡ್ತಾವ್ ನೋಡ್ಲಾ ಲೈ ಲೈ ಅಲ್ಲಿ ಏನೂ ಆಗಿಲ್ಲ ಕಣ್ ಸುಮ್ಮನೆ ಲೈ. ಹಾಗಂತ ಇಂಥ ಪರಿಸ್ಥಿತಿಲಿ ಅವ್ರನ್ನ ಬಿಟ್ಬಿಟ್ಟೋದ್ರೆ ನಮ್ಮ ಮನ್ಸರ ಅಂದಾರ ಅಪ್ಪಾಜಿ. ಅವ್ರಿಗೆ ಏನಾಗೈತೋ ಏನೋ. ನನ್ನ ಕ್ಷಮಿಸ್ಬಿಡ್ರಲ್ಲ. ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಿಜವೇ. ಆದರೆ ನಾನು ಹೇಳ್ದಿರೋ ನಿಜ ಒಂದದೆ. ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಕಣಲ್ಲ, ನಾನೇ. ಇದನ್ನೆಲ್ಲ ಹೇಳಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಸದ್ಯಕ್ಕೆ ಈ ವಿಷಯ ನಮಗೆ ಗೊತ್ತಾಗಬಾರ್ದು ಅಂತ ಇಷ್ಟು ಮಾತ್ರ ಹೇಳಿದ್ದೀನಿ. ನನಗೆ ಕ್ಷಮಿಸ್ಬಿಡ್ರಲ್ಲ. ನಾನು ನಿದ್ದೆ ಮಾಡದೆ ನಿಮ್ಮ ಹಾಡು ಕೇಳ್ತಾ ಇದ್ದೀನಿ ಅಲ್ವಾ? ನೀವು ನಿದ್ದೆ ಮಾಡದೆ ಹಾಡ್ಬೇಕಪ್ಪ ನನಗೋಸ್ಕರ. ಇನ್ನು ಒಂದು ಸಲ ಏನು ಇನ್ನೊಂದ್ಸತಿನಾ? ಪಾರ್ಟಿನಲ್ಲಿ ಎಲ್ಲರಿಗೂ ಬೇಜಾರಾಗತ್ತೆ ಅಂದ ತಕ್ಷಣ ಹಾಡ್ಬಿಟ್ರಿ. ಈಗ ನನಗೆ ಬೇಜಾರಾಗಲ್ವಾ? ಐ ಸೆಟ್ ನೀರು ಡೌನ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಚಿನ್ನಮರಿ. ಅಂಥದ್ರಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಚಿನ್ನಮರಿ, ಹೇಳಿ.
ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಏನೂ ಇಲ್ಲ ಅಂತ ನಿಮ್ಮ ಬಾಯಿ ಹೇಳ್ತಿದೆ, ಆದರೆ ನಿಮ್ಮ ಕಣ್ಣು ಏನೋ ಇದೆ ಅಂತ ಹೇಳ್ತಿದೆ. ಏನು ಯೋಚನೆ ಮಾಡ್ತಿದ್ದೀರಾ? ಹೇಳಿದ್ನಲ್ಲ, ಏನೂ ಇಲ್ಲ. ಚಂದನ ಅವರೇ, ಮತ್ತೆ ಸುಳ್ಳು ಹೇಳ್ತಿದ್ದೀರಾ ನೋಡಿ. ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಏನಾದರೂ ಒಂದು ವಿಚಾರ ಬಗ್ಗೆ ತಿಳ್ಕೊಬೇಕು ಅಂದರೆ ಅದು ತಿಳ್ಕೊಳೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಹೇಳಿ, ಏನು ಯೋಚನೆ ಮಾಡ್ತಿದ್ದಿ? ಅಲ್ಲ ಚಂದನ ಅವರೇ, ನಿಮ್ಗೆ ಯೋಚನೆ ಮಾಡೋಕ್ಕಾದ್ರೂ ಏನಿದೆ ಅಂತ? ನಿಮ್ಮವ್ರಂತ ನಿಮಗೆ ಯಾರೂ ಇಲ್ಲ, ಅದನ್ನು ಬಿಟ್ಟರೆ ಇನ್ನೇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ? ನಿಜವಾಗ್ಲೂ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ನಾನು ಆಗಲೇ ನೋಡಿದಾಗ ಪ್ರಪಂಚನೇ ಬಿದ್ದೋಗಿರೋ ಥರ ಯೋಚನೆ ಮಾಡ್ತಿದ್ರಿ. ಇವಾಗ ಏನೋ ಯೋಚನೆ ಮಾಡ್ತಿಲ್ಲ ಅಂದರೆ ನಾನು ನಂಬೋದಕ್ಕಾಗುತ್ತಾ ಹೇಳಿ? ನೀವು ಯೋಚನೆ ಮಾಡ್ತಿದ್ದ ರೀತಿ ಹೇಗಿತ್ತು ಗೊತ್ತಾ? ಈಗ ನಾನು ಮತ್ತು ನನ್ನ ಹುಡುಗ ಲವ್ ಮಾಡ್ತಿದ್ದೀವಿ, ನಮ್ಮಿಬ್ರ ಮಧ್ಯೆ ಏನೋ ತೊಂದರೆ ಆಗಿರೋ ಥರ. ಅಥವಾ ಎಕ್ಸಾಮಲ್ಲಿ ಏನಾದರೂ ಕಾಪಿ ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ಹೇಗೆ ಮುಖ ಮಾಡಿರ್ತಾರೆ ಅದೇ ರೀತಿ ಇತ್ತು. ಅಪ್ಪ, ನೀವು ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೋತೀರಾ? ಯಾಕೆ, ಚೆನ್ನಾಗಿರ್ಲಿಲ್ವಾ? ಹಾಗಾದರೆ ನೀವೇ ಹೇಳಿ, ಏನು ಯೋಚನೆ ಮಾಡ್ತಿದ್ರಿ? ನೀವು ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರೆ ನಾನು ಎದ್ದು ಹೋಗ್ತೀನಿ ಅಷ್ಟೇ. ಬೇಡ ಬೇಡ ಬೇಡ. ಓಕೆ ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ದೇವಸ್ಥಾನಕ್ಕೆ ಯಾಕೆ ನಮ್ಮ ಜೊತೆ ಬರಲಿಲ್ಲ? ಅಯ್ಯೋ, ನಿಮಗೆ ಗೊತ್ತಲ್ಲ, ನನ್ನ ಹೆಲ್ತ್ ಸರಿ ಇರಲಿಲ್ವಲ್ಲ, ಅದಕ್ಕೆ ಬರಲಿಲ್ಲ ಅಷ್ಟೇ. ಚಂದನ ಅವರೇ, ನನಗೆ ಯಾಕೋ ನೀವು ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂತ ಅನಿಸ್ತಿದೆ. ಅತ್ತೆ ಮಾವ ಕೇಳಿದಾಗ ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗೇ ಇತ್ತು, ನೀವು ಆರಾಮಾಗೇ ಇದ್ರಿ. ಜಯಂತ್ ಅವ್ರ ವಿಷಯ ಮಾತಾಡಿದ ತಕ್ಷಣ ನೀವು ಬರಲ್ಲ ಅಂತ ಹೇಳಿಬಿಟ್ರಿ, ಯಾಕೆ? ಶಾಕ್ ಆದ್ರೆ? ಶಾಕ್ ಆಗಲಿ ಅಂತಲೇ ನಾನು ಈ ರೀತಿ ಹೇಳಿದ್ದು. ನಾನೊಂಥರ ಡಿಟೆಕ್ಟಿವ್ ಇದ್ದ ಹಾಗೆ. ಒಬ್ಬರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಂದ್ರೆ ಬೇರೆದೆಲ್ಲ ಕೇಳಿ ಹೀಗೆ ಬಾಯ್ ಬಿಡಿಸ್ಕೋತೀನಿ. ಹೇಳಿ, ಏನು ಯೋಚನೆ ಮಾಡ್ತಿದ್ರಿ? ನೀವು ಯಾಕೋ ನನ್ನ ಬಿಡೋ ಹಾಗೆ ಕಾಣಿಸ್ತಿಲ್ಲ ಇವತ್ತು. ನಾನು ಎದ್ದು ಹೋಗ್ತೀನಿ ಅಷ್ಟೇ. ಚಂದನ ಅವರೇ, ನೀವು ಈ ರೀತಿ ಆಡ್ತಿರೋದು ನೋಡ್ತಿದ್ರೇ ನನಗೆ ಗೊತ್ತಾಗ್ತಿದೆ ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ. ಪರವಾಗಿಲ್ಲ, ನಾನೇ ಪತ್ತೆ ಹಚ್ತೀನಿ. ಈ ಲೇಡಿ ಜೇಮ್ಸ್ ಬಾಂಡಿಂದ ನಿಮ್ಮ ಕೈಲಿಂದ ತಪ್ಪಿಸ್ಕೊಳೋದಕ್ಕಾಗಲ್ಲ. ಮತ್ತೆ ಗೌಡ್ರೆ, ನಾವೆಷ್ಟು ಹೇಳಿದ್ಬೇಕು ಟೆನ್ಷನ್ ಇದ್ದೀರಾ? ಮತ್ತೆ ಇನ್ನೇನಾಯ್ತು? ಹೇಳೋಕಲ್ಲ, ನನಗಿದ್ನೆಲ್ಲ ಅಷ್ಟು ಸುಲಭವಾಗಿ ತಗೊಳಕ್ಕೆ ಆಯ್ತಿಲ್ಲ. ಮೇಡಮ್ ಅವ್ರಿಗೇನೋ ವೆಂಕಟಣ್ಣನ ಪರವಾಗಿ ಮಾತಾಡೋಂಗಾಯ್ತು. ಆದರೆ ಅಕಸ್ಮಾತ್ ಮೇಡಮ್ ಅವ್ರಿಗೆ ವೆಂಕಟಣ್ಣನ ಪರವಾಗಿ ಸಾಕ್ಷಿ ಸಿಗದೆ ವೆಂಕಟ ಶಿಕ್ಷೆ ಅನುಭವಿಸಂಗಾಗ್ಬಿಟ್ರೆ ಪಾಪಕಲ್ಲ ವೆಂಕಣ್ಣ. ಅವರಿಂದ ಇದನ್ನೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಕಲ. ಪಾಪ, ಅವ್ರಿಗೆ ಮಾತು ಬರೋಕ್ಕಿಲ್ಲ, ಕಿವಿನೂ ಕೇಳಕ್ಕಿಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಡ್ರೈವಿಂಗೇ ಬರೋಕ್ಕಿಲ್ಲ. ಅದಕ್ಕೆ ಕಲ ನನಗೆ ಬೇಜಾರಾಯ್ತಿರೋದು. ಏನು ತಪ್ಪಡ್ದೇನೆ ಅಪರಾಧಿ ಆಗ್ಬಿಟ್ಟವ್ರೆ ಅನ್ನೋ ಯೋಚನೆ ನನ್ನ ಬಿಟ್ಟು ಹೋಯ್ತಾನೆ ಇಲ್ಲ. ಗೌಡ್ರೆ, ಹಂಗೆಲ್ಲ ಏನೂ ಆಗೋದಿಲ್ಲ. ನೀವು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಿ? ಹೌದು ಗೌಡ್ರೆ, ಇದೆಲ್ಲ ಹೆಂಗೆ ಶುರು ಆಯಿತು? ವೆಂಕಣ್ಣ ತಪ್ಪೆ ಮಾಡಿದೆ, ಅದೇನು ಜೈಲಿಗೆ ಸೇರ್ಕೊಂಡ್ರು? ಗೌಡ್ರೆ, ಅಲ್ಲ, ವೆಂಕಿ ಅಣ್ಣನಿಗೆ ಡ್ರೈವಿಂಗ್ಗೆ ಬರೋದಿಲ್ಲ ಅಂತ ನೀವು ಹೇಳ್ತೀರಿ. ಅಂಥದ್ರಲ್ಲಿ ಆಕ್ಸಿಡೆಂಟ್ ಕೇಸಲ್ಲಿ ಇವರು ಅದು ಹೆಂಗೆ ತಗ್ಲಾಕೊಂಡ್ರು? ನಮ್ಗೇನು ಅರ್ಥ ಆಯ್ತಲ್ಲ.